ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಲ್ಲಿ BBM ಓದ್ತಾ ಇದ್ದ ಆಂಧ್ರ ಪ್ರದೇಶ ಮೂಲದ ದೇವಿಶ್ರೀಯನ್ನ ಆಕೆಯ ಸ್ನೇಹಿತ ಪ್ರೇಮ್ ವರ್ಧನ್ ಅಸೂಹೆಯಿಂದ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ನಂತರ ಈ ಆರೋಪಿ ಪ್ರೇಮ್ ವರ್ಧನ್ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ತಿರುಪತಿಗೆ ಹೋಗಿ ಮುಡಿ ಕೊಟ್ಟಿರ್ತಾನೆ. ಅಂದ್ರೆ ಇವನು ಚಾಪ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೇನೆ ನುಗ್ಗಿದ್ದಾರೆ. ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಿನ ಮಾದನಾಯಕನಹಳ್ಳಿಯ ವ್ಯಾಪ್ತಿಯಲ್ಲಿ ತಮ್ಮೇನಹಳ್ಳಿ ಎನ್ನುವ ಇಲ್ಲಿ ಪ್ರದೇಶ ಬರುತ್ತೆ. ಇಲ್ಲಿ ಇತ್ತೀಚೆಗೆ ಒಂದು ಕೊಲೆ ನಡೆದಿತ್ತು. ಆಂಧ್ರ ಪ್ರದೇಶ ಮೂಲದ BBM ವಿದ್ಯಾರ್ಥಿನಿ ದೇವಿಶ್ರೀಯನ್ನ ಆಕೆಯ ಸ್ನೇಹಿತ ಪ್ರೇಮ್ ವರ್ಧನ್ ಕೊಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿತ್ತು. ಇದೀಗ ಈ ಕೇಸ್ ಸಂಬಂಧ ಆರೋಪಿ ಪ್ರೇಮ್ ವರ್ಧನ್ ಕೊಲೆ ಮಾಡಿ ಬೆಂಗಳೂರಿನಿಂದ ತಿರುಪತಿಗೆ ಹೋಗಿ ಮುಡಿ ಕೊಟ್ಟಿದ್ದ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ದೇವಿಶ್ರೀಯನ್ನ ಸ್ನೇಹಿತೆಯ ರೂಮ್ಗೆ ಕರ್ಕೊಂಡೋಗಿ ಕೊಲೆ ಮಾಡಿರ್ತಾನೆ. ಈ ಕೇಸ್ನಲ್ಲಿ ಈಗಾಗಲೇ ಆರೋಪಿ ಪ್ರೇಮ್ ವರ್ಧನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಕೊಲೆಯಾಗಿರೋ ದೇವಿಶ್ರೀ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ BBM ವ್ಯಾಸಂಗ ಮಾಡ್ತಾ ಇರ್ತಾಳೆ. ಆಂಧ್ರ ಮೂಲದ ಯುವತಿ ಎಜುಕೇಶನ್ಗೋಸ್ಕರ ಬೆಂಗಳೂರಿಗೆ ಬಂದಿರ್ತಾಳೆ. ಕೊಲೆಗೂ ಮೊದಲು ಪ್ರೇಮ್ ವರ್ಧನ್ ಜೊತೆಗೆ ಈ ಯುವತಿ ತನ್ನ ಫ್ರೆಂಡ್ ರೂಮ್ಗೆ ಹೋಗಿರ್ತಾಳೆ. ಕೊಲೆಗೆ ಕಾರಣ ಏನಂತಂದ್ರೆ ಈ ದೇವಿಶ್ರೀ ತನ್ನ ಬೇರೆ ಸ್ನೇಹಿತರ ಜೊತೆಗೆ ಸಲುಗೆಯಿಂದ ಇರ್ತಾಳೆ. ಅಂದ್ರೆ ಬೇರೆ ಏನು ಅನ್ಕೊಳ್ಬೇಡಿ, ಒಂಥರ ಫ್ರೆಂಡ್ಲಿಯಾಗಿ ಇರ್ತಾಳೆ. ಇದೇ ಜಲಸಿ ಕಾರಣಕ್ಕೆ ಪ್ರೇಮ್ ವರ್ಧನ್ ದೇವಿಶ್ರೀಯನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ್ಮೇಲೆ ಮೆಟ್ರೋ ಮೂಲಕ ಮೆಜೆಸ್ಟಿಕ್ಕಿಗೆ ಬಂದು ಇಲ್ಲಿಂದ ತಿರುಪತಿಗೆ ಹೋಗಿರ್ತಾನೆ. ಅಲ್ಲಿ ಮುಡಿ ಕೊಟ್ಟು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಪೊಲೀಸರು ಈಗ ಇವನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಕೊಲೆಯಾಗಿರೋ ದೇವಿಶ್ರೀ ಆಂಧ್ರ ಪ್ರದೇಶದವರು ರೆಡ್ಡಪ್ಪ ಹಾಗೂ ಜಗದಂಬ ದಂಪತಿಯ ಕೊನೆಯ ಮಗಳು. ದೇವಿಶ್ರೀ ಅನ್ನೋರ ತಂದೆ ತಾಯಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿರ್ತಾರೆ. ಕೊಲೆಯಾಗೋ ದಿನ ಅಂದ್ರೆ ಇದಾಗಿದ್ದು ಭಾನುವಾರ. ಅವತ್ತು ಮಾರ್ನಿಂಗು ತಂದೆ ಜೊತೆಗೆ ಫೋನಲ್ಲಿ ಮಾತಾಡಿರ್ತಾಳೆ. ಆಮೇಲೆ ಕಾಲ್ ಮಾಡಿದ್ರು ರಿಸೀವ್ ಮಾಡಿರೋದಿಲ್ಲ. ಆಮೇಲೆ ಪೇರೆಂಟ್ಸು ಅವಳ ಫ್ರೆಂಡ್ಗೆ ಕಾಲ್ ಮಾಡಿದಾಗ ದೇವಿಶ್ರೀ ನಮ್ಮ ರೂಮ್ಗೆ ಬಂದಿದ್ಲು ಅಂತ ಹೇಳ್ತಾರೆ. ಹಾಗೆ ರೂಮ್ಗೆ ಹೋಗಿ ನೋಡಿದಾಗ ಕೊಲೆಯಾಗಿರೋ ವಿಚಾರ ಬೆಳಕಿಗೆ ಬರುತ್ತೆ. ದೇವಿಶ್ರೀಯನ್ನ ಕೊಲೆ ಮಾಡಿ ಪ್ರೇಮ್ ವರ್ಧನ್ ಒಬ್ಬನೇ ತಿರುಪತಿಗೆ ಹೋಗಿದ್ದಾನೆ ಅನ್ನೋ ಸಂಗತಿ ಬಯಲಿಗೆ ಬಂದಿದೆ. ದೇವಿಶ್ರೀ ಹಾಗೂ ಪ್ರೇಮ್ ವರ್ಧನ್ ಇಬ್ರು ಲವರ್ಸ್ ಅಂತೆ. ಇಬ್ಬರು ಆಂಧ್ರ ಮೂಲದವರು. ಸೆಕೆಂಡ್ PUC ತನಕ ಒಂದೇ ಸ್ಕೂಲು ಒಂದೇ ಕಾಲೇಜ್ನಲ್ಲಿ ಓದಿರ್ತಾರೆ. ಅದಾದ್ಮೇಲೆ BBM ಮಾಡೋದಿಕ್ಕೆ ದೇವಿಶ್ರೀ ಬೆಂಗಳೂರಿಗೆ ಬಂದಿರ್ತಾಳೆ. ಅವಳನ್ನು ಮೀಟ್ ಮಾಡೋದಿಕ್ಕೆ ಈ ಪ್ರೇಮ್ ವರ್ಧನ್ ಆಗಾಗ ಬೆಂಗಳೂರಿಗೆ ಬರ್ತಾ ಇರ್ತಾನೆ. ಬೆಂಗಳೂರಿಗೆ ಬಂದಾಗ ದೇವಿಶ್ರೀ ಬೇರೆ ಒಬ್ಬ ಹುಡುಗನ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ದ ದೇವಿಶ್ರೀಯ ನಡತೆಯ ಮೇಲೆ ಅನುಮಾನ ಮೂಡುತ್ತೆ. ಹೀಗಾಗಿ ದೇವಿಶ್ರೀಯನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದ ಪ್ರೇಮ್ ವರ್ಧನ್ ಅವಳ ಉಸಿರನ್ನ ನಿಲ್ಲಿಸಿದ್ದಾನೆ. ಈಗ ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಪೊಲೀಸರನ್ನ ಯಾಮಾರಿಸೋದಿಕ್ಕೆ ನೋಡಿದ್ದಾನೆ. ಆದ್ರೂ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿಗೆ ಎಲ್ಲೆಲ್ಲಿಂದಲೋ ಓದೋದಿಕ್ಕೆ ಅಂತ ಬರ್ತಾರೆ, ಕೆಲಸಕ್ಕೆ ಅಂತ ಬರೋರಿದ್ದಾರೆ. ಹೀಗೆ ಬಂದವರಲ್ಲಿ ಅಡ್ಡದಾರಿ ಹಿಡಿದವರು ಕೂಡ ಇದ್ದಾರೆ. ಅಡ್ಡದಾರಿ ಹಿಡಿದು ಪ್ರಾಣ ಕಳೆದುಕೊಂಡವರು ಇದ್ದಾರೆ. ಈಗ ದೇವಿಶ್ರೀಯನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಇನ್ನೋಸೆಂಟ್ ರೀತಿ ಕಾಣ್ತಾಳೆ. ಒಳ್ಳೆ ಕಾಲೇಜ್ನಲ್ಲಿ ಓದ್ಲಿ ಅಂತ ಪೇರೆಂಟ್ಸು ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಕಳಿಸಿದ್ದಾರೆ. ಆದರೆ ಈಗ ದೇವಿಶ್ರೀ ಶವವಾಗಿ ಊರಿಗೆ ಹೋಗಿದ್ದಾಳೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.